ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಮರಗಳನ್ನು ಕಡ್ದು ಹಾಕಿ ಅಭಿವೃದ್ಧಿಗಳನ್ನು ಮಾಡ್ತಾ ಇರುವಂತದ್ದನ್ನು ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಅವ್ರಿಗಿರುವಂತ ಜಾಗ ಅದು ಅರಣ್ಯ ಇರುವಂತ ಪ್ರದೇಶ, ಮರ ಇರುವಂತ ಪ್ರದೇಶದಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡಬೇಕು. ಅದು ಬಿಟ್ಟು ಬೇರೆ ಕಡೆ ಅಭಿವೃದ್ಧಿ ಮಾಡಕ್ಕಾಗಲ್ಲ. ನಿಮ್ಗೆ ದೆಹಲಿ ಅಂತ ಆದ್ರೆ ಮಾತ್ರ ಎಚ್ಚೆತ್ಕೊಳ್ಳೋದು. ನಮ್ಮ ಬೆಂಗಳೂರು ಸ್ಥಿತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಎಲ್ಲ ನೋಡಿದ್ರು ಉದ್ದಗಲಕ್ಕೂ ಕಟ್ಟಡಗಳು ಎದ್ದು ನಿಂತವೆ ಮುಗಿಲೆತ್ತರಕ್ಕೆ. ಒಂದು ಬಾರಿ ಹಿಂಗ್ ಶೇಕ್ ಆಯ್ತು ಅಂದ್ರೆ ಭೂಮಿ, ಬೆಂಗಳೂರು ಕತೆ ಏನಾಗ್ಬಾರ್ದು. ಇರುವಂತ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ಜನ ಪರಿಸರವಾದಿಗಳು, ಪರಿಸರ ಪ್ರೇಮಿಗಳು ಹೋರಾಟ ಮಾಡ್ತಾವ್ರೆ. ಎಷ್ಟೊಂದು ಬೆಂಗಳೂರು ಯೂನಿವರ್ಸಿಟಿ ಆಯ್ತು, ಹೆಸರುಘಟ್ಟ ಆಯ್ತು, ಏನು ಕಂಟೈನ್ಮೆಂಟ್ ಆಯ್ತು, ಶರಾವತಿ ಹೇಳ್ತಾ ಹೋದ್ರೆ ಇನ್ನೂ ಬೇಜಾನವೇ. ಅವೆಲ್ಲ ಇರುವಂತ ಪ್ರದೇಶಗಳು ನೀವು ಹೋಗಿ 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 ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ನಾಶ ಮಾಡೋದು ಪರಿಸರಗಳನ್ನ. ಅಲ್ಲಿರುವಂತ ಪ್ರಾಣಿ ಪಕ್ಷಿಗಳು ಏನಾಗ್ಬೇಕು? ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನಿಮ್ಮ ಮನೆ ಮಗ ಬೆಳೆದು ನಿಂತಿರ್ತಾನೆ, ಅವನ್ನ ನೀವೇನಾದ್ರೂ ಮಾಡ್ಬಿಡ್ತೀರಾ? ಆಗಲ್ಲ ತಾನೆ ರೀ. ಸಣ್ಣ ಗಿಡದಿಂದ ಅಷ್ಟು ಎತ್ತರಕ್ಕೆ ಮರ ಬೆಳಿಬೇಕು ಅಂದ್ರೆ ಅದರ ಪರಿಶ್ರಮ ಗೊತ್ತಿರುತ್ತಾ ನಿಮ್ಗೆ? ನೀವೇನು ಹೋಗಿ ದಿನನಿತ್ಯ ನೀರ್ ಹಾಕಿರಲ್ಲ, ಅಥವಾ ನೀವು ಹೋಗಿ ಅಲ್ಲಿ ಬಿತ್ತಿರಲ್ಲ ಬೀಜ ಹಾಕಿ. ನಾಚಿಕೆ ಆಗ್ಬೇಕು ನಿಮ್ಗಳಿಗೆಲ್ಲ. ನೀವು ಪರಿಸರ ಪ್ರೇಮಿಗಳು, ಈಶ್ವರ್ ಖಂಡ್ರೆ ಅವರು ಒಂದ್ ಸ್ವಲ್ಪ ಎಚ್ಚೆತ್ಕೊಳ್ಬೇಕು.